ಜಿಹಾದಿಗಳಿದ್ದಾರೆ. ನಾವು ನಿಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ವಾರ ನೀವು ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡಲಿಕ್ಕಿದೆ. ನೆನಪಿಡಿ. ನೀವು ಕೂಡ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀರಿ. ಅಂತ ಸಂದರ್ಭದಲ್ಲಿ ಒಂದು ವೇಳೆ ಹಿಂದೂ ಸಮಾಜ, ಇಡೀ ರಾಜ್ಯದ ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ರಸ್ತೆಯಲ್ಲಿ ಯಾವುದು ಈದ್ ಮಿಲಾದ್ ಮೆರವಣಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶರಣ್ ಪಂಪಲ್ ನಿಕ್ಕೆ ತಂಕ ಇತ್ತಂಡ ಎಲ್ಲಂಜಿ ಸೋಮವಾರದನಿ ಇಂದು ನಿಕ್ಕೆ ಚಾಲೆಂಜ್ ಎಲ್ಲಂಜಿ ಸೋಮವಾರದನಿ ಎಂಕಲ್ನ ಬೀಚ್ ರೋಡ್ದ ಕೈ ಕಾಂಬಡದು ಎಂಕಲ್ನ ಊರ್ದ ಪರ್ಲಿಯ ತಾಳಿಪಡುಪು ಬೊಕ್ಕ ಕೈಕಂಬ ಒಲಡಿ ದ್ವಾರದ ಕೈ ತಳ್ದು ಎಂಕಲ್ನ ಕೈಕಂಬ ಪಲ್ಲಿ ಉಂಡು. ಆ ಪಲ್ಲಿದ ಅಡಗಿ ಎಂಕ್ಲು ಫುಲ್ ಎಂಕ್ಲು ಇಡೀ ಪ್ರೊಸೆಷನ್ ಮಲ್ಪ ಮೆರವಣಿಗೆ ಈ ಎಂಚಿನ ಪಂತಮರಣಿ ಈ ಎಂಚ ಬಂಡ ಮೆರವಣಿಗೆ ಈದ್ ಮಿಲಾದ ಮೆರವಣಿಗೆ ಮಿತ್ತ ದಾಳಿ ಮಲ್ತಂಡ ಎಂಚಿನ ಆಪುಂಡು. ಈ ಆವಡು ನಿನ್ನ ಚೇರಣ ಕುಲಾವಡು ಏರ್ ಬೀಚ್ ರೋಡ್ ಉಳ್ಳೇರು ನಮ್ಮ ಸರ್ಕಲ್ದ ಈ ಪ್ಲೇಸ್ ದೌಲೈಡು ಏರಾಂಡ ನಿನ್ನ ಚೇಲಣ ಕುಲಾವಡು ಈ ಆವಡು ನಿಕ್ ತಂಕ ಇತ್ತನ ದಮ್ ಇತ್ತಂಡ ಈ ಬತ್ತದ ಉಂತೋಡು ನಮ್ಮ ಮೆರವಣಿಗೆ ಪೋಣಗ ಈ ದಾಳಿ ಮಲ್ಪನ ಬಿಡು ವಿಷಯ ಬಿಡು. ನಿನ್ನ ದಾಳಿ ಮಲ್ಪನ ವಿಷಯ ಬಿಡಿಯಾ ಅವು ನಿನ್ನಡ್ದ ಆವಂದನ ಜಂಬರ ಬಿಡು. ಸಂಘಕ್ಕೆ ಬರ್ಲಿ, ಯಾರು ನಿನ್ನೆ ನಮಗೆ ಸವಾಲು ಹಾಕಿದಾನೆ ಇವತ್ತು ಬರ್ಲಿ, ರಸ್ತೆಗೆ ಬರ್ಲಿ. ಅವರು ನಾವಾಗಿ ನಮ್ಮನ್ನು ಕೆಣಕಿಸಿದ್ದು ಯಾರು? ನಾವಾಗಿ ಕೆಣಕಿಸಿಲ್ಲ, ನಮ್ಮನ್ನು ಕೆಣಕಿಸಿದ್ದು ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ಜೈ ಶ್ರೀರಾಮ್ ಅಂತನೋ, ಜೈ ಭವಾನಿ ಅಂತನೋ, ಜೈ ಶಿವಾಜಿ ಅಂತನೋ ಡ್ಯಾನ್ಸ್ ಮಾಡ್ತೀವಿ, ಕುಣಿತೀವಿ, DJ ಹಾಕ್ತೀವಿ. ಅರ್ಧ ಗಂಟೆ ಅಲ್ಲ 1 ಗಂಟೆ ಬೇಕಾದ್ರೆ ಕುಣಿತೀವಿ. ಮುಸಲ್ಮಾನರು ಕೂಡ ನಮ್ಮ ದೇವಸ್ಥಾನಗಳ ಮುಂದೆ ಹೋಗ್ಬಿಟ್ಟು ಅಲ್ಲಾಹು ಅಕ್ಬರ್ ಅಂತ DJ ಹಾಕ್ಬಿಟ್ಟು ಎಷ್ಟು ಬೇಕಾದ್ರೆ ಕುಣಿಲಿ, ಐ ಡೋಂಟ್ ಕೇರ್ ಅಂತ ಒಬ್ಬ ಅಪ್ಪಗೆ ಹುಟ್ಟಿದಂಥ ಮಾತನ್ನು ಹೇಳಿರೋ. ಈ ನಿರುದ್ಯೋಗಿಗಳೆಲ್ಲ ಈಗ ಅರ್ಜೆಂಟಾಗಿ ಉದ್ಯೋಗಿಗಳಾಗಬೇಕು ಅಂತ ಹೊರಟಿದ್ದಾರೆ. ಇವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವ ಆ ಸಮುದಾಯ ಅರ್ಥ ಮಾಡ್ಕೋಬೇಕು. ಇಲ್ಲಿ ಶರಣ ಪಂಪೇಲ್ ಅವರು ಹೇಳಿದಂಥ ಮಾತುಗಳು ಎಷ್ಟು ತಪ್ಪಿದೆಯೋ ಸವಾಲು ಹಾಕಿ ಈ ಘಟನೆಗೆ ಪೆಟ್ರೋಲ್ ಸುರಿಯುವಂಥ ಪ್ರಯತ್ನ ಪಟ್ಟಂಥ ಮೊಹಮ್ಮದ್ ಶರೀಫ್ ಅವರ ತಪ್ಪು ಕೂಡ ಅಷ್ಟೇ ಇದೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಮೀಡಿಯಾಗಳಲ್ಲಿ ಟೈಟ್ಲು ಬೆಳಗ್ಗೆಯಿಂದನೇ ಮಂಗಳೂರು ದಗದಗ, BC ರೋಡ್ ದಗದಗ, ಫುಲ್ಲು ಇನ್ನೇನು ಅನಾಹುತ ನಡೆದೇ ಬಿಡುತ್ತೆ, ಭಾಳ ಕಷ್ಟ ಆಗುತ್ತೆ ಅಂತ ಅದು ನೋಡ್ತಾ ಇದ್ದಾಗ ನನಗೆ ಭಾಳ ಸಂಕಟ ಆಯಿತು. ಏನಂದರೆ ಏನಾಗ್ತಿದೆ, ಎಲ್ಲಿ ಹೋಗಿ ತಲುಪಬೇಕಿತ್ತು, ಏನೆಲ್ಲ ಮಾಡಬೇಕಿತ್ತು ನಾವು. ಹಿಂದೂ ಮುಸ್ಲಿಂ ದಿನಾ ಬೆಳಗ್ಗೆ ಹಿಂದೂ ಮುಸ್ಲಿಂ, ಉದ್ಯೋಗ, ನಿರುದ್ಯೋಗ, ಡೆವಲಪ್ಮೆಂಟ್ ಯಾವುದೋ ಮಾತಾಡ್ತಿಲ್ಲ. ಹಿಂದೂ ಮುಸ್ಲಿಂ. ನನ್ನ ದೇಶ ಯಾಕೆ ಇನ್ನೂ ಮುಟ್ಟಬೇಕಾದ ಸ್ಥಾನವನ್ನು ಮುಟ್ಟಲಿಲ್ಲ, ತಲುಪಬೇಕಾದ ಸ್ಥಾನವನ್ನು ಮುಟ್ಟಲಿಲ್ಲ? ಯಾಕೆ? ನನ್ನ ದೇಶದ ಪ್ರಗತಿಗೆ ಧರ್ಮದ ಅಮಲು ಮಾರಕ್ಕಾಗಿದೆ. ಹಾಗಂತ ಇವತ್ತು BC ರೋಡ್ನಲ್ಲಿ ಹಿಂದೂ ಸಂಘಟನೆಗಳು ಶರಣ್ ಪಂಪೇಲ್ ನೇತೃತ್ವದಲ್ಲಿ ಸೇರಿದ್ದಕ್ಕೆ ಒಂದು ಕಾರಣ ಇದೆ. ಆ ಕಾರಣವನ್ನು ಕೂಡ ನಾನು ಮಾತಾಡಬೇಕಾಗ್ತದೆ. ನೋಡಿ ಸ್ನೇಹಿತರೆ, ಇವೆಲ್ಲ ಶುರುವಾಗಿದ್ದು ನಾಗಮಂಗಲದಲ್ಲಿ ಬದ್ರಿಕೊಪ್ಪಲುವಿನ ಗಜಪಡೆ ಯುವ ಬಳಗ ಆಯೋಜಿಸಿದ್ದ ಗಣೇಶ ಮೆರವಣಿಗೆಯಲ್ಲಿ ಆದಂತಹ ಸಂಘರ್ಷ. ಯಾ ಅಲ್ಲಾಹ್ ಅಂತ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಪ್ರಚೋದನಕಾರಿಯಾಗಿ ಏನೋ ಕೂಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿನ್ನೆ ಅಷ್ಟೇ ಒಂದು ಲೇಖನ ಬರೆದಿದ್ದೆ. ಮುಸಲ್ಮಾನರು ಅವರ ಹಬ್ಬದ ದಿನ ದೇವಸ್ಥಾನಗಳ ಮುಂದೆ ಹೋಗಿ DJ ಹಾಕಿ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರೆ ಅದು ಆಚರಣೆ ಆಗೋದಿಲ್ಲ, ಪ್ರಚೋದನೆ ಆಗುತ್ತೆ. ಹಾಗೆ ಹಿಂದೂ ಸಂಘಟನೆಗಳು ಹಿಂದೂಗಳ ಹಬ್ಬದಲ್ಲಿ ಮಸೀದಿಗಳ ಮುಂದೆ ಹೋಗಿ DJ ಹಾಕಿ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಅದು ಆಚರಣೆ ಆಗೋದಿಲ್ಲ, ಪ್ರಚೋದನೆ ಆಗುತ್ತಂತ. ಇದನ್ನು ನೀವು ಯಾವುದೇ ಕಾರಣಕ್ಕೂ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ. ಮುಸಲ್ಮಾನರು ದೇವಸ್ಥಾನಗಳ ಮುಂದೆ ಹೋಗ್ಬಿಟ್ಟು ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ತಾಸುಗಟ್ಟಲೆ ಡ್ಯಾನ್ಸ್ ಮಾಡಿದ್ರೆ
ಕುಣಿದಾಡಿದ್ರೆ DJ ಹಾಕಿದ್ರೆ ಸಹಿಸೋದಕ್ಕೆ ಸಾಧ್ಯನಾ? ಇದನ್ನು ಪ್ರಚೋದನೆ ಅಂತ ಕರಿತೀರಿ ತಾನೆ? ಇದು ದೊಡ್ಡ ಪಿತೂರಿ. ಇದರ ಹಿಂದೆ ಯಾವ ಸಂಘಟನೆ, ಯಾವ ಪಾಕಿಸ್ತಾನ, ಯಾವ ಅಫ್ಘಾನಿಸ್ತಾನ, ಯಾವ ತಾಲಿಬಾನ್, ಯಾವ ಅಲ್ ಖೈದಾ, ಯಾವ ಲಷ್ಕರ್ ತೈಬಾ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಕತೆ ತೌಡು ಗಿವುಡು ಎಲ್ಲ ಕುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದಿರ್ತಾನೆ. ಅದೇ ಥರ ನನ್ನ ದೇಶದಲ್ಲಿ ಒಂದು ಪ್ರೊಸೆಷನ್, ಗಣೇಶೋತ್ಸವ ಇರಲಿ, ಯಾವುದೇ ಉತ್ಸವ ಇರಲಿ, ಹೋಗ್ತಾ ಇರಬೇಕಾದ್ರೆ ನಾರ್ಮಲ್ ಆಗಿ ಹೋಗ್ತಾ ಇರ್ತೀರಿ, ಸಂಭ್ರಮದಲ್ಲಿ ಹೋಗ್ತಾ ಇರ್ತೀರಿ. ಮಸೀದಿ ಮುಂದೆ ಬಂದ ತಕ್ಷಣ ಅದು ಯಾಕೆ ದೇವರು ಬಂದಂಗೆ ಆಡ್ತೀರಿ? ಅಲ್ಲಿ ಯಾಕೆ ಆ ಥರದ ಕೂಗು, ಆ ಥರದ ಅರಚಾಟ? ಇದು ನನ್ನ ದೇಶ ಮತ್ತು ಅವ್ರದ್ದಲ್ವಾ? ಈ ದೇಶ ಹುಟ್ಟಿದೆ ಆ ನೆಲೆಗಟ್ಟಿನಲ್ಲಿ. ಇಲ್ಲಿ ಯಾರಿಗೂ, ಯಾವುದೇ ಧರ್ಮಕ್ಕೂ, ಯಾವುದೇ ಜಾತಿಗೂ ಈ ದೇಶವನ್ನು ಬರೆದು ಕೊಡಲಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ಈ ದೇಶ ಗಟ್ಟಿಯಾದ ಸಂವಿಧಾನದ ತಳಪಾಯದಲ್ಲಿ ಸುಭದ್ರವಾಗಿ ನಿಂತಿದೆ. ಇದರ ಒಳಗಡೆ ಇದು ನನ್ನ ದೇಶ, ನಿಮ್ಮ ದೇಶ ಅಲ್ಲ, ಇದು ನನ್ನ ದೇಶ, ಈ ಥರದ ಒಣ ಜಂಬಗಳು, ಈ ಥರದ ಒಣ ಗಾಂಚಲಿಗಳನ್ನೆಲ್ಲ ಮಾಡಿಕೊಂಡು ಯಾಕೆ ಆ ಅಮಾಯಕ ಹುಡುಗರನ್ನ ದಾರಿ ತಪ್ಪಿಸ್ತೀರಾ? ನೀವು ಅವರ ಮೆದುಳಿಗೆ ವಿಷ ಬೀಜವನ್ನು ಬಿತ್ತು ಹೊರಟ್ಬಿಡ್ತೀರಾ, ಅವ್ರು ಬಲಿಯಾಗ್ತಾರೆ. ನಾಗಮಂಗಲದಲ್ಲಿ ಆ FIR ಪ್ರಕಾರ ಏನಾಯಿತು ಅನ್ನೋದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಸ್ನೇಹಿತರೆ. ಅದರ ಪ್ರಕಾರವಾಗಿ ಮಸೀದಿಯ ಮುಂದೆ ಪ್ರಚೋದನಕಾರಿಯಾಗಿ ಇವರು ಸ್ಟೆಪ್ ಹಾಕ್ತಾ ಕೂಗಾಡ್ತಾ ಪೊಲೀಸರು ಮುಂದೆ ಹೋಗು ಅಂದ್ರು ಹೋಗದೆ ಅಲ್ಲೇ ಕುಣಿದಾಡುತ್ತಿದ್ದಂಥ ಪರಿಣಾಮವಾಗಿಯೇ ಅಲ್ಲಿ ಗಲಾಟೆ ಸಂಭವಿಸಿತು ಅಂತ ಅವಾಗ ನಾನು ಹೇಳಿದೆ. ನೀವು ಪ್ರಚೋದಿಸಲೆಂದೇ ಕಾಯುವಂಥ ಒಂದು ವರ್ಗ ಇರುತ್ತೆ. ಅವರು ಮುಸಲ್ಮಾನರು ಅಲ್ಲ, ನೀವು ಹಿಂದೂಗಳಲ್ಲ, ನೀವಿಬ್ಬರು ಕಿಡಿಗೇಡಿಗಳು ಅಂತ ಹೇಳ್ಬಿಟ್ಟು ನಾನು ಇನ್ನಷ್ಟೇ ಒಂದು ಲೇಖನವನ್ನು ಬರೆದಿದ್ದೆ. ಇದು ಹಿಂದೂ ಮುಸಲ್ಮಾನರ ವಿಷಯವಲ್ಲ, ಕಿಡಿಗೇಡಿಗಳ ಕತೆ ಅಂತ ಹೇಳ್ಬಿಟ್ಟು ನಾನು ಬರೆದಿದ್ದೆ. ಅದಾದಮೇಲೆ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಶಾಂತಿ ಸಭೆ ಮಾಡ್ತಾರೆ. ಸಾವಿರಾರು ಜನ ಸೇರ್ಕೋತಾರೆ, ಹಿಂದೂಗಳು ಸೇರ್ಕೋತಾರೆ, ಮುಸಲ್ಮಾನರು ಸೇರ್ಕೋತಾರೆ. ನೋಡಿ, ಆ ಥರ ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆಗಿದ್ರೆ ಆ ಶಾಂತಿ ಸಭೆಗೆ ಯಾರಾದರೂ ಹೋಗ್ತಾ ಇದ್ರಾ? ಯಾರಾದರೂ ಹೋಗೋದಕ್ಕೆ ಸಾಧ್ಯ ಇತ್ತಾ? ಈ CT ರವಿ, ಪ್ರತಾಪ್ ಸಿಂಹ ಇವರೆಲ್ಲ ಬೆಂಕಿ ಹಾಕೋ ಕೆಲಸವನ್ನು ಮಾಡ್ತಾ ಇದ್ರು ಹೊರತು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಪ್ರತಾಪ್ ಸಿಂಹ ಮಾತಾಡಿದ್ರೆ ಅವ್ರ ಅಜಾನು, ಅವ್ರಿದು ಅವರಲ್ಲ, ಇದನ್ನೇ ಮಾತಾಡ್ತಾನೆ. ದೇಶಾದ್ಯಂತ ಇರುವಂಥ ಪ್ರತಿ ಮಸೀದಿಗೆ ಹೋಗಿ ಜಪ್ತಿ ಮಾಡಿ, ಅಲ್ಲಿಗೆ ಪೆಟ್ರೋಲ್ ಬಾಂಬು, ತಳವಾರುಗಳು, ಈ ಥರ ಹತಾರಗಳು ಎಲ್ಲವೂ ಸಿಗ್ತವೆ. ಪುಂಡಾಟಿಕೆ ಮಾಡೋದ್ರಲ್ಲಿ ಅವರೇ ಎತ್ತಿದ ಕೈ. ಎಲ್ಲೇ ಹೋಗ್ಲಿ ನಾವು ಫಸ್ಟು ಈ ರೀತಿ ಗಲಭೆಗಳನ್ನು ಸೃಷ್ಟಿಸುವಂಥವ್ರು ಅಂಥವ್ರು. ಆಮೇಲೆ ಆ ಮುಸಲ್ಮಾನರಲ್ಲಿ ನೋಡಿ, ಬೆಳಗ್ಗೆ ಎದ್ದು 5 ಗಂಟೆಯಿಂದ ರಾತ್ರಿವರೆಗೂ ಅಲ್ಲನ್ ಬಿಟ್ಟರೆ ದೇವ್ರಿಲ್ಲ ಅಂತ ಮಸೀದಿ ಮೈಕ್ ಸೆಟ್ ಮೇಲೆ ಬೊಬ್ಬೆ ಹೊಡಿತಾರೆ. ಆ ಮಗು ದೊಡ್ಡದಾದ್ಮೇಲೆ ಏನು ಕಲಿಯುತ್ತೆ? ಅಲ್ಲನ್ ಬಿಟ್ರೆ ಯಾರು ದೇವ್ರಿಲ್ಲ, ಅಲ್ಲನ್ ಬಿಟ್ರೆ ಯಾರು ದೇವ್ರಿಲ್ವಾ? ಆ ಮನುಷ್ಯ ನಿರುದ್ಯೋಗದಿಂದ ತತ್ತರಿಸಿ ಕರ್ನಾಟಕದಲ್ಲಿ ಏನಾದರೂ ಉದ್ಯೋಗ ಪಡ್ಕೋಬಹುದಾ ಅನ್ನೋದಕ್ಕೆ ಆ ಥರ ಟ್ರೈ ಆಗ್ತಾ ಇದ್ದಾನೆ. ಏನು ಟ್ರೈ ಮಾಡ್ತಾನೋ, ಆದರೆ ಈ ಥರದ ಟ್ರೈಗಳು ಮಾಡೋದ. ಆ ಕಡೆ CT ರವಿ ಅವರು ಪರಾಜಿತ ಅಭ್ಯರ್ಥಿ, ತಾವು ಸೋತು ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೋಸ್ಕರ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇಂಥ ಪ್ರಯತ್ನಗಳಿಂದನೇ ತಾನು ಸೋತಿದ್ದು ಅನ್ನೋದ್ರ ಬಗ್ಗೆ ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದು ಯಾಕೆ ಈ ಸುಧಾರಣೆಗಳು ಆಗ್ತಾ ಇಲ್ಲ ಅಂತ ಹೇಳಿ. ಯಾವನ್ರಿ ಅವನ ಅಪ್ಪಂದೇನ್ರಿ ಇದು? ನಾವು ಗಣೇಶನ 16,000 ವರ್ಷಗಳಿಂದ ಪೂಜೆ ಮಾಡ್ತಿದ್ದೀವಿ. ಈ ನನ್ನ ಮಕ್ಕಳೆಲ್ಲಿದ್ರು? ಹಿಂಗೆ ಹೇಳೋರು ಈ ನನ್ನ ಮಕ್ಕಳೆಲ್ಲಿದ್ರು? ಇವತ್ತು 5% ಇದ್ದಾಗಲೇ ಈ ನಮೂನೆ ಬಾಲ ಬಿತ್ತಾರೆ ಅಂದರೆ ಇನ್ನು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಇವರಿಗೆ ನಾವು ನಾಮರ್ತಿದ್ದೀವಿ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇದೇ ನಾಗಮಂಗಲದಲ್ಲಿ ಶಾಂತಿ ಸಭೆ ನಡೀತು. ಹಿಂದೂ ಮುಸಲ್ಮಾನರು ಸೇರ್ಕೊಂಡ್ರು. ಎಲ್ಲರೂ ಸರಿ ಮಾಡೋಣ ಅಂತ ಹೊರಡ್ತಾರೆ. ಸರಿ ಆಗ್ಬೇಕಲ್ಲ, ಎಷ್ಟು ದಿವಸ ಹೊಡೆದಾಡ್ಕೊಂಡು ಸಾಯೋಣ ನಾವು? ಬಡಿದಾಟದಿಂದ ಪ್ರಗತಿ ಆಗೋದಿಲ್ಲ, ನಾಶ ಆಗ್ತೀವಿ ನಾವು. ಈ ಲೇಯರ್ನಲ್ಲಿ ನಾವು ವರ್ಕ್ ಮಾಡಬೇಕಾಗ್ತದೆ. ಶರಣ್ ಪಂಪೇಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡ, ನನಗೂ ಪರಿಚಯದವರು, ಮಹೇಂದ್ರ ಕುಮಾರ್ ಜೊತೆ ಇದ್ದವರು. ಹಾಗೆ ಕ್ಲಬ್ ಹೌಸ್ನಲ್ಲಿ ನಾನು 1-2 ಸಲ ಅವ್ರ ಜೊತೆ ಮಾತನಾಡಿದ್ದೀನಿ. ಅವರ ಸಂಘಟನೆ, ಅವರ ಸಿದ್ಧಾಂತ, ಅವ್ರದ್ದು ಏನು ಬೇಕಾಗಿರಲಿ, ನಾವು ನಮ್ಮ ಸಿದ್ಧಾಂತ ಪ್ರಕಾರವಾಗಿಯೇ ಅವರನ್ನು ಎದುರಿಸ್ತೀವಿ. ನಮ್ಮ ಸಿದ್ಧಾಂತವನ್ನವರು ಅವರ ಸಿದ್ಧಾಂತದ ಮುಖಾಂತರ ಎದುರಿಸ್ತಾರೆ. ಅಲ್ಟಿಮೇಟಾಗಿ ಜನ ಉತ್ತರ ಕೊಡ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ತೀರ್ಮಾನ ಅವ್ರು ಮಾಡ್ತಾರೆ. ಇದೇ ಮಂಗಳೂರಿನಲ್ಲಿ, ಅಂದರೆ ಉಡುಪಿಯಲ್ಲಿ ಕಾಲೇಜು ಹಾಸ್ಟೆಲ್ನಲ್ಲಿ ಆ ವಿಡಿಯೋ ಚಿತ್ರೀಕರಣ ಮಾಡಿಬಿಟ್ರು ಮುಸ್ಲಿಂ ಹುಡುಗಿರು ಅಂತ ಒಂದು ಇಶ್ಯೂ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಶರಣ್ ಪಂಪೇಲೋ ಇನ್ನು ಮುಂದೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ಖಡ್ಗ ಕತ್ತಿಯನ್ನು ಹಿಡ್ಕೋಬೇಕು ಅಂತ ಅವಾಗ ನಾವು ಹೇಳಿದ್ವಿ. ನೋಡಿ, ಯಾವುದೇ ಹೆಣ್ಣು ಮಕ್ಕಳಿಗೆ ಅಥವಾ ಯಾವುದೇ ಒಂದು ಸಮುದಾಯದ ಮಕ್ಕಳನ್ನ ಖಡ್ಗ ಕತ್ತಿ ಹಿಡಿದುಕೊಳ್ಳಲು ಪ್ರೇರೇಪಿಸುವ ಮೊದಲು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಖಡ್ಗ ಕತ್ತಿಯನ್ನು ಕೊಟ್ಟು ಮುಂಚೂಣಿಗೆ ಬಿಡಿ, ಹೊಡೆದಾಟಕ್ಕೆ ಬಿಡಿ, ಕತ್ತರ್ಸಕ್ಕೆ ಬಿಡಿ. ಅದಾದ್ಮೇಲೆ ನಿಮ್ಮನ್ನು ಎಲ್ಲರೂ ಹಿಂಬಾಲಿಸ್ಲಿ, ಯಾಕೆ ಸುಮ್ಮನೆ ಕರೆ ಕೊಟ್ಟು ಹೋಗ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ.
ಇದೆ. ಇದೇ ಶರಣ್ ಪಂಪೇರ್ ನಾಗಮಂಗಲ ಗಣೇಶನ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಮಾತನಾಡ್ತಾರೆ. ಆ ಮಾತಿನಲ್ಲಿ ನೋಡಿ, ಇನ್ನೊಂದು ವಾರದಲ್ಲಿ ನಿಮ್ಮ ಈದ್ ಮಿಲಾದ್ ಇದೆ, ಈದ್ ಮಿಲಾದ್ಗೂ ನೀವು ಮೆರವಣಿಗೆ ಹೋಗ್ತೀರಾ, ಪ್ರೊಸೆಷನ್ ಹೋಗ್ತೀರಾ. ಇಡೀ ಕರ್ನಾಟಕದಲ್ಲಿ ಏನಾದರೂ ಹಿಂದೂ ಸಮುದಾಯ ನೀವು ಗಣೇಶನ ಉತ್ಸವದ ಮೇಲೆ ಕಲ್ಲು ತೂರುವುದಾದರೆ, ನೀವು ಗಲಾಟೆ ಮಾಡುವುದಾದರೆ, ನಮ್ಮ ಹಿಂದೂ ಸಮಾಜ ಕೂಡ ನಿಮ್ಮ ಮೆರವಣಿಗೆ ಮೇಲೂ ಕೂಡ ಯಾವುದೇ ರೀತಿಯಲ್ಲೂ ದಾಳಿ ಮಾಡಬಹುದಲ್ವೇ? ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಪೊಲೀಸರು ಯಾವುದೇ ಕಾರಣಕ್ಕೂ ಇವರಿಗೆ ಪ್ರೊಸೆಷನ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡಿರ್ತಾರೆ. ಅದಕ್ಕೋಸ್ಕರ ಯಾರು ಜಿಹಾದಿಗಳಿದ್ದಾರೆ, ನಾವು ನಿಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ವಾರ ನೀವು ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡಲಿಕ್ಕಿದ್ದೆ, ನೆನಪಿಡಿ. ನೀವು ಕೂಡ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀರಿ. ಅಂತ ಸಂದರ್ಭದಲ್ಲಿ ಒಂದು ವೇಳೆ ಹಿಂದೂ ಸಮಾಜ, ಇಡೀ ರಾಜ್ಯದ ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ರಸ್ತೆಯಲ್ಲಿ ಯಾವುದು ಈದ್ ಮಿಲಾದ್ ಮೆರವಣಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಇನ್ನೊಂದು ಸಲ ಹೇಳಿಕೆ ಇಚ್ಛೆ ಪಡ್ತೀನಿ. ಕಳೆದ ಸಲನೂ ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗದ ರಾಗಿಗದ್ದೆಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮುಂದಿನ ವಾರನೂ ಅದೇ ರೀತಿಯ ಘಟನೆ ಮರುಕಳಿಸಬಹುದು ರಾಜ್ಯದಲ್ಲಿ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ, ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮೆರವಣಿಗೆಗೆ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಡಬಾರ್ದು. ಒಂಥರ ಸವಾಲು ಹಾಕಿರ್ತಾರೆ, ಒಂಥರ ಬೆದರಿಕೆ ಹಾಕಿರ್ತಾರೆ. ನೀವು ಈದ್ ಮಿಲಾದ್ ಮೆರವಣಿಗೆ ಹೋದರೆ ನಾವು ಏನು ಬೇಕಾದ್ರೂ ಮಾಡಬಹುದು, ಎಚ್ಚರ ಅನ್ನುವಂಥ ಸಂದೇಶವನ್ನು ಕೂಡ ಇವರು ರವಾನಿಸಿರ್ತಾರೆ. ಗಣೇಶನ ಉತ್ಸವದಲ್ಲಿ ಏನಾಯಿತು, ಅದರ ಅಸಲಿಯತ್ತೇನು, ಅದರ ಆಳ ಅಗಲವೇನು ಅದು ನೋಡೋದಕ್ಕೆ ಹೋಗೋದಿಲ್ಲ. ಅವರಿಗೆ ತಮ್ಮ ಸಮುದಾಯದ ಮೇಲೆ, ಅಂದರೆ ಹಿಂದೂ ಸಮುದಾಯದ ಮೇಲೆ, ಹಿಂದೂ ಸಮಾಜದ ಮೇಲೆ ಈ ಥರದ ದಾಳಿಗಳು ಆದಾಗ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಅವಕಾಶ ಮತ್ತು ಅನಿವಾರ್ಯತೆ ಇದ್ದೇ ಇರುತ್ತೆ. ಅದನ್ನು ಅವ್ರಿಗೆ ಮಾಡೇ ಮಾಡ್ತಾರೆ. ಇನ್ನು ಡೆಪ್ತ್ ಆಗಿ ಹೋಗ್ಬಿಟ್ಟು ಇವನ್ ತಪ್ಪ ಅಂತ ಹೇಳ್ಬಿಟ್ಟು ಕಾನೂನು ನ್ಯಾಯ ಮಾಡ್ಕೊಂಡು ಕೂರೋದಕ್ಕಲ್ಲ ಇವರೆಲ್ಲ ಸಂಘಟನೆಗಳು ಮಾಡಿರೋದು. ಇವ್ರ ಉದ್ದೇಶ ಒಂದು ಸಮುದಾಯವನ್ನು, ಒಂದು ಸಮಾಜವನ್ನು ಹಿಡಿತಕ್ಕೆ ತಗೊಂಡು ಅದನ್ನು ಸಂಪೂರ್ಣವಾಗಿ ಆ ಸಮುದಾಯದ ವಿರುದ್ಧವೇ ಎತ್ತಿ ಕಟ್ಕೊಂಡು ಹೋಗಬೇಕು ಅಂತೇಳಿ. ಕಾರಣ ಏನು ಅಂದರೆ, ಹಾಗಿದ್ದಾಗ ಮಾತ್ರ ಆ ಸಂಘಟನೆಗೆ ವ್ಯಾಲ್ಯೂ ಬರೋದು, ಹಾಗಿದ್ದಾಗ ಮಾತ್ರ ಆ ಸಂಘಟನೆ ಅಸ್ತಿತ್ವಕ್ಕೆ ಅರ್ಥ ಬರೋದು. ಅದನ್ನು ಅವ್ರು ಮಾಡ್ತಾ ಹೋಗ್ತಾರೆ. ನೋಡಿ, ಮಹೇಂದ್ರ ಕುಮಾರ್ ನಮ್ಗೆ ಯಾವಾಗಲೂ ಹೇಳೋರು, ದುರುದ್ದೇಶಪೂರಿತ ಉದ್ದೇಶವನ್ನು ಇಟ್ಟುಕೊಂಡಂಥ ಸಂಘಟನೆಗಳು ಪ್ರವೋಕ್ ಮಾಡ್ತವೆ, ಪ್ರಚೋದನೆ ಮಾಡ್ತವೆ. ಪ್ರಚೋದನೆಗೆ ನಾವು ಯಾವತ್ತೂ ಬಲಿಯಾಗಬಾರ್ದು, ಪ್ರಚೋದನೆಗೆ ನಾವು ಯಾವತ್ತೂ ಪ್ರತಿಕ್ರಿಯೆ ನೀಡಬಾರ್ದು. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಹೇಂದ್ರ ಕುಮಾರ್ ನಮ್ಗೆ ಯಾವಾಗಲೂ ಹೇಳೋರು. ಶರಣ ಪಂಪಲ್ ಸ್ಟೇಟ್ಮೆಂಟಿಗೆ ಮಂಗಳೂರು ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫು ಮತ್ತು ನನ್ನ ತಮ್ಮ ಹಸೈನಾರ್ ಅಂತ ಹೇಳ್ಬಿಟ್ಟು ಒಂದು ತುಳು ಭಾಷೆಯಲ್ಲಿರುವಂಥ ಒಂದು ಆಡಿಯೋ ಬಿಡ್ತಾರೆ. ಅದು ಶರಣ ಪಂಪಲ್ಗೆ ಸವಾಲು ಹಾಕೋದು. ಅದೇನಂತ ಸ್ವಲ್ಪ ಕೇಳ್ಕೊಬೇಕು. ಶರಣ್ ಪಂಪಲ್ ನಿಕ್ಕೆ ತಂಕ ಇತ್ತಂಡ ಎಲ್ಲಂಜಿ ಸೋಮವಾರದನಿ ಇಂದು ನಿಕ್ಕೆ ಚಾಲೆಂಜಿ ಎಲ್ಲಂಜಿ ಸೋಮವಾರದನಿ ಎಂಕಲ್ನ ಬೀಚ್ ರೋಡ್ದ ಕೈ ಕಾಂಬಡದು ಎಂಕಲ್ನ ಊರ್ದ ಪರ್ಲಿಯ ತಾಳಿಪಡುಪು ಬೊಕ್ಕ ಕೈಕಂಬ ಒಲಡಿ ದ್ವಾರದ ಕೈ ತಳ್ದು ಎಂಕಲ್ನ ಕೈಕಂಬ ಪಲ್ಲಿ ಉಂಡು. ಆ ಪಲ್ಲಿದ ಅಡಗಿ ಫುಲ್ ಎಂಕ್ಲು ಇಡೀ ಪ್ರೊಸೆಷನ್ ಮಲ್ಪ ಮೆರವಣಿಗೆ ಈ ಎಂಚಿನ ಪಂತಮುರಣಿ ಈ ಎಂಚ ಬಂಡ ಮೆರವಣಿಗೆ ಈದ್ ಮಿಲಾದ ಮೆರವಣಿಗೆ ಮಿತ್ತ ದಾಳಿ ಮಲ್ತಂಡ ಎಂಚಿನ ಆಪುಂಡು ಈ ಆವಡು ನಿನ್ನ ಚೇಲಣಕುಲು ಆವಡು ಏರ್ ಬೀಚ್ ರೋಡ್ ಉಳ್ಳೇರು ನಮ್ಮ ಸರ್ಕಲ್ ದ ಈ ಪ್ಲೇಸ್ ದೌಲೈಡ್ ಏರಾಂಡ ನಿನ್ನ ಚೇಲಣಕುಲು ಆವಡು ಈ ಆವಡು ನಿಕ್ ತಂಕ ಇತ್ತನ ದಮ್ ಇತ್ತಂಡ ಈ ಭತ್ತದ ಉಂತೋಡು ನಮ್ಮ ಮೆರವಣಿಗೆ ಪೋಣಗ ಈ ದಾಳಿ ಮಲ್ಪನ ಬಿಡು ವಿಷಯ ಬಿಡು, ಇನ್ನು ದಾಳಿ ಮಲ್ಪನ ವಿಷಯ ಬಿಡಿಯಾ ಅವು ನಿನ್ನಡ್ದ ಆವಂದನ ಜಂಬರ ಬಿಡು. ಈ ಆಡಿಯೋ ಪ್ರಕಾರ ಸ್ನೇಹಿತರೆ ನಿಮಗೆ ತುಂಬ ಜನಕ್ಕೆ ತುಳು ಬರಲ್ಲ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಶರಣ್ ಪಂಪೇಲ್ ನಾನು ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ನನ್ನ ತಮ್ಮ ಹಸೀನಾರ್ ಇಲ್ಲಿ ಜೊತೆಗಿದ್ದಾರೆ. ನೀನೇನೋ ಬಾರಿ ಈದ್ ಮಿಲಾದ್ ಪ್ರೊಸೆಷನ್ ಮೇಲೆ ಏನೋ ದಾಳಿ ಮಾಡ್ತೀಯಾ, ಇನ್ನೊಂದು ಮಾಡ್ತೀಯಾ, ನಿನ್ಗೆ ಅದೆಲ್ಲ ಆಗಲ್ಲ. ನೀನು ಬರೀ ಮೀಡಿಯಾದ ಮುಂದೆ ಬೊಬ್ಬೆ ಹಾಕೋನು, ಬರೀ ಮೀಡಿಯಾದ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಎದ್ದೋಗೋನು. ನಿನಗೆ ತಾಕತ್ತಿದ್ರೆ ನಾವು ಈದ್ ಮಿಲಾದ್ ಪ್ರೊಸೆಷನ್ ಹೋಗ್ತೀವಿ, ಇಲ್ಲಿ ಬಿ ಸಿ ರೋಡ್ ಅಂದರೆ ಬಂಟ್ವಾಳ ತಾಲೂಕಿನ ಬಿ ಸಿ ರೋಡ್, ಅಲ್ಲಿ ಹೋಗ್ತೀವಿ ನಾವು, ಪ್ರೊಸೆಷನ್ ಹೋಗ್ತೀವಿ, ಮೆರವಣಿಗೆ ಹೋಗ್ತೀವಿ. ನೀ ತಾಕತ್ತಿದ್ರೆ ಬಂದು ತಡಿ ನೋಡೋಣ. ದಾಳಿ ಅಂತ ಮಾಡೋದು ನಿನ್ನ ಕೈಲಿ ಆಗಲ್ಲ, ಅಟ್ಲೀಸ್ಟ್ ಆ ಜಾಗಕ್ಕೆ ಬಾ ನೋಡೋಣ, ನಿನ್ನ ತಾಕತ್ತಿದ್ರೆ ಬಾ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾರೆ.
ಅದಕ್ಕೆ ತಕ್ಕ ಹಾಗೆ ಇವತ್ತು ಬೆಳಗ್ಗೆ ಶರಣ್ ಪಂಫೇಲ್ ಆ್ಯಂಡ್ ಟೀಮ್, ಆ ಹಿಂದೂ ಪರಿಷತ್ತಿನ ಹುಡುಗರು ಮತ್ತು ಬಜರಂಗ ದಳದ ಹುಡುಗರು ಅಂತ ಹಿಂದುತ್ವದ ಕಾರ್ಯಕರ್ತರೆಲ್ಲ ಅಲ್ಲಿ ಸೇರ್ಕೋತಾರೆ. ಸಂಘಟನೆ ಬರಲಿ, ಯಾರು ನಿನ್ನೆ ನಮಗೆ ಸವಾಲು ಹಾಕಿದ್ದಾರೆ, ಇವತ್ತು ಬರಲಿ, ರಸ್ತೆಗೆ ಬರಲಿ. ಅವರು ನಾವಾಗಿ ನಮ್ಮನ್ನು ಕೆಣಕಿಸಿದ್ದು ಯಾರು? ನಾವಾಗಿ ಕೆಣಕಿಸಿಲ್ಲ, ನಮ್ಮನ್ನು ಕೆಣಕಿಸಿದ್ದು ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ಸಂಘರ್ಷಕ್ಕೋಸ್ಕರ ತಯಾರಾದ ಮನಸ್ಸುಗಳು ಬಂದಾಗ ಸಂಘರ್ಷಗಳಾಗ್ತವೆ. ಅದು ಆಮೇಲೆ ಇಡೀ ರಾಜ್ಯಕ್ಕೆ ಬೆಂಕಿ ಬೀಳುತ್ತೆ. ಮಂಗಳೂರು ಅನ್ನೋದು ಬೇರೆ ಥರನೇ ಆಗೋಗಿದೆ. ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಕರೀತಿರೋದು. ಮಂಗಳೂರು ಸರಿ ಹೋದರೆ ಎಲ್ಲರೂ ಸರಿ ಹೋಗುತ್ತೆ ಅಂತ. ನಾನು ಇವತ್ತಿನ ಈ ವಿಚಾರದಲ್ಲಿ ಶರಣ್ ಪಂಪೇಲು ಆ ಥರದ ಪ್ರಚೋದನಕಾರಿ ಭಾಷಣ ಮಾಡಿದ, ಶರಣ್ ಪಂಪೇಲು ಮಾಡ್ಕೊಂಡು ಬಂದಿದ್ದೆ ಅಂತ ಭಾಷಣಗಳನ್ನು, ಶರಣ್ ಪಂಪೇಲು ಏನಾದರೂ ಶಾಂತಿ ಸೌಹಾರ್ದತೆ ಭಾಷಣವನ್ನು ಮಾಡಿದ್ದೆ ಎಲ್ಲಾದರೂ ಕೇಳಿದಿರಾ? ತನ್ನ ಬಿಸ್ನೆಸ್, ತನ್ನ ಮೂಲ ಇನ್ನೊಂದನ್ನು ಆತ ಪ್ರದರ್ಶನ ಮಾಡಿದ್ದನ್ನು ಕೇಳಿದಿರಾ? ಶರಣ್ ಪಂಪೇಲ್ ಮಾತಾಡೋದೇ ಹಾಗೆ. ಹಿಂದುತ್ವ ಸಂಘಟನೆ ಅಂದ ಮೇಲೆ ಹಿಂದುತ್ವವನ್ನು ಪ್ರಖರವಾಗಿ ಮಂಡಿಸುವವರೇ ಹಿಂದುತ್ವ ಸಂಘಟನೆಗಳು. ಆದರೆ ಅವರ ಸ್ಟೇಟ್ಮೆಂಟಿಗೆ ರಿಯಾಕ್ಟ್ ಮಾಡೋದಿದೆಯಲ್ಲ, ಈಗ ಅವರ ಸ್ಟೇಟ್ಮೆಂಟ್ನಲ್ಲಿ ಪ್ರಚೋದನೆ ಇದೆ. ಯಾವುದು? ನಾಗಮಂಗಲ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದು ಸರಿಯಲ್ಲ, ಅವರು ಇಂಡೈರೆಕ್ಟ್ ಆಗಿ ಈದ್ ಪ್ರೊಸೆಷನ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರೇರೇಪಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದೂರು ದಾಖಲೆ ಮಾಡಿ, ಕಾನೂನು ಇದೆಯಲ್ಲ, ಪೊಲೀಸರು ಇದ್ದಾರಲ್ಲ, ಇವತ್ತು ಬೆಳಿಗ್ಗೆ ಇದೇ ಹಿಂದುತ್ವ ಸಂಘಟನೆ ಕಾರ್ಯಕರ್ತರು ಅಲ್ಲಿ ಸೇರ್ಕೊಂಡಾಗ ಅವ್ರನ್ನೆಲ್ಲ ಹತ್ತಿಕ್ಕಿದ್ದು ಪೊಲೀಸರಲ್ವಾ? ಅಕಸ್ಮಾತ್ ಪೊಲೀಸ್ ವ್ಯವಸ್ಥೆನಲ್ಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಸವಾಲು ಹಾಕಿದವನು ತುಳು ಸವಾಲು ಹಾಕಿದೆಯೋ, ಕನ್ನಡದಲ್ಲಿ ಹಾಕಿದೆಯೋ, ಇಂಗ್ಲೀಷಲ್ಲಿ ಹಾಕಿದೆಯೋ, ಸವಾಲು ಹಾಕಿದೋ ನೀನು ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಮೊಹಮ್ಮದ್ ಶರೀಫ್ ನೀವುಗಳೆಲ್ಲೂ ಕಾಣಿಸ್ಕೊಳ್ಳಲ್ಲ. ನೀವು ಹಾಕಿ ವಾಯ್ಸ್ ಬಿಟ್ಬಿಡ್ತೀರಾ, ಮನೇಲಿ ಕುತ್ಕೊಂಡ್ಬಿಡ್ತಾರೆ ಎ ಸಿ ರೂಮಲ್ಲಿ, ಆಮೇಲೆ ಟಿ ವಿಲಿ ಚಂದ ನೋಡ್ತಾ ಕೂರ್ತೀರಾ. ಆದರೆ ಬೀದಿಯಲ್ಲಿ ಇದ್ದವರು ಅವ್ರೇನಾದರೂ ಪ್ರವೋಕ್ ಆಗಿ ಅದು ಸಂಘರ್ಷಕ್ಕೆ ತಿರುಗಿದ್ರೆ ಕಂಡವ್ರ ಮನೆ ಕಲ್ಲು ಹೊಡಿಬೋದು, ಕಂಡವ್ರನ್ನ ಕತ್ತರಿಸ್ಬೋದು. ಎಷ್ಟು ಮರ್ಡರ್ಗಳಾಗಿಲ್ಲ ಮಂಗಳೂರಲ್ಲಿ ಇದೇ ಥರ. ಸಂಬಂಧನೇ ಇಲ್ದಿರೋರನ್ನ, ರಸ್ತೆಯಲ್ಲಿ ಹೋಗ್ತಿರೋರನ್ನ ಕೊಲೆ ಮಾಡಿಲ್ವಾ? ಯಾಕೆ ಈ ಥರ ಸ್ಟೇಟ್ಮೆಂಟನ್ನು ಕೊಡ್ತೀರಿ? ಕಂಪ್ಲೇಂಟ್ ಕೊಡಿ. ನೀವು ಸವಾಲು ಹಾಕೋ ಬದಲು ದೂರ ದಾಖಲಿಸ್ಬೋದಲ್ಲ. ನಿಂಗೆ ತಾಕತ್ತಿದ್ದರೆ ಬಾ, ತಾಕತ್ತಿದೆಯೋ ತಾಕತ್ತಿಲ್ವೋ, ಬಂದಾಯ್ತು ಶರಣ್ ಪಂಪೇಲ್, ಮೊಹಮ್ಮದ್ ಶರೀಫ್ ನೀವೆಲ್ಲಿ ಹೋದ್ರಿ ನೀವೆಲ್ಲ? ಇದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಸಿಟ್ಟು ಇನ್ನಷ್ಟು ಹೆಚ್ಚಾಗುತ್ತೆ, ಆಕ್ರೋಶ ಇನ್ನಷ್ಟು ಹೆಚ್ಚಾಗುತ್ತೆ. ಎಸ್, ಮೊಹಮ್ಮದ್ ಶರೀಫ್ ಕೊಟ್ಟಂತ ಸ್ಟೇಟ್ಮೆಂಟಿನ ಹಿಂದೆ ಶರಣ್ ಪಂಪೇಲ್ ಮಾಡಿದಂಥ ಪ್ರಚೋದನೆಯ ಮಾತುಗಳಿದ್ದಾವೆ, ಒಪ್ಕೊಳ್ಳೋಣ. ಅಲ್ಲಿಗೆ ಶರಣ್ ಪಂಪೇಲಿಗೆ ನೀವು ಸವಾಲು ಹಾಕೋದಾದರೆ ನಿಮಗೂ ಮತ್ತು ಶರಣ್ ಪಂಪೇಲಿಗೂ ಅಂತ ಡಿಫ್ರೆನ್ಸೇ ಇಲ್ವಲ್ಲ. ಸಹಿಸಕ್ಕಾಗಲ್ಲ ಸರ್, ಸಹಿಸಕ್ಕಾಗಲ್ಲ ಅನ್ನೋದನ್ನು ಕಾನೂನು ಮೂಲಕವೇ ನೀವು ಹೋರಾಟ ಮಾಡಿ ಗೆಲ್ಲಬಹುದಲ್ವಾ? ಕಾನೂನು ಮೂಲಕವೇ ಹೋರಾಡಿ ಎಲ್ಲದನ್ನು ಪಡ್ಕೋಬೋದಲ್ವಾ? ಯಾಕಂದರೆ ನೀವಲ್ಲಿ ಯಾರು ಇಲ್ಲಿ ಬಲಿ ಆಗೋಕ್ಕೆ ಹೋಗೋದಿಲ್ಲ. ನೀವು ನಿಮ್ಮ ಪಾಡಿಗೆ, ಇವ್ರ ಪಾಡಿಗಿರ್ತಾರೆ. ನೀವುಗಳೆಲ್ಲ ಸೇಫ್ ಆಗಿರ್ತಾರೆ, ಕೋಟೆಯನ್ನು ಕಟ್ಕೊಂಡು ಬದುಕ್ತಾ ಇರ್ತೀರ. ಆದರೆ ರಸ್ತೆಯಲ್ಲಿ ಹೋಗುವಂಥ ಬಡವ ಅಮಾಯಕ, ಇದು ಪ್ರವೀಣ್ ನೆಟ್ ಅವರು ಮರ್ಡರ್ ಆದಮೇಲೆ ಫಾಜಿಲ್ ಮರ್ಡರ್ನ ನೀವು ಒಂದ್ಸಲ ಥಿಂಕ್ ಮಾಡಿ. ಆತ ಯಾವುದೋ ಅಂಗಡಿ ಹೊರಗಡೆ ನಿಂತಿರ್ತಾನೆ, ಒಂದು ಗುಂಪು ಹಿಂಗೆ ಹೋಗ್ತಾ ಇರುತ್ತೆ, ಅವನು ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೋಗ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇವ್ರು ಯಾಕೆ ನನ್ನನ್ನು ಕೊಲ್ತಾ ಇದ್ದಾರೆ ಅಂಥೇಳಿ, ಯಾಕೆ ಇವ್ರನ್ನ ಸಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದೆ, ಕಾರಣವೇ ತಿಳಿಯದೆ ಸತ್ತೋಗ್ಬಿಟ್ಟ ಫಾಜಿಲ್. ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿ ಹೇಗಿದೆ ಹೇಳಿ? ಹಾಗಾದರೆ ಫಾಜಿಲ್ ಯಾವುದೇ ಪ್ರವೋಕ್ ಆಗುವಂಥ ಭಾಷಣಗಳನ್ನು ಮಾಡಿದವನಲ್ಲ, ಫಾಜಿಲ್ ಯಾವುದೇ ಸಂಘಟನೆಯಲ್ಲಿ ಗುರ್ಸ್ಕೊಂಡನಲ್ಲ, ಫಾಜಿಲ್ ಇದು ಯಾವುದರ ಅರಿವಿಲ್ಲದ ಒಬ್ಬ ಅಮಾಯಕ. ನಿಮ್ಮ ಪ್ರಚೋದನಕಾರಿಯಾದಂಥ ಮಾತುಗಳಿಂದ ಮೊಹಮ್ಮದ್ ಶರೀಫ್ ಮತ್ತು ಶರಣ್ ಪಂಪೇಲ್ ಅಮಾಯಕ ಹುಡುಗರು ಬಲಿಯಾಗ್ತಾರೆ. ಸವಾಲು ಏನು ನಮ್ಮ ರಾಷ್ಟ್ರ, ಹಿಂದೂ ರಾಷ್ಟ್ರ? ಯಾವ ಹಿಂದೂ ರಾಷ್ಟ್ರ? ಯಾರು ಘೋಷಣೆ ಮಾಡಿದ್ದು ಹಿಂದೂ ರಾಷ್ಟ್ರ ಅಂತ? ಯಾರು ಘೋಷಣೆ ಮಾಡಿದ್ದು? ಯಾಕೆ ಮಸೀದಿಯ ಮುಂದೆ ಹೋಗ್ಬಿಟ್ಟು ಕುಡಿಬೇಕು, ಬೇರೆ ಕಡೆ 5 ನಿಮಿಷ ಕುಣಿದ್ರೆ ಮಸೀದಿ ಮುಂದೆ 30 ನಿಮಿಷದ ಕುಣಿದಾಟ ಯಾಕೆ? ಇದು ಯಾರಿಗೂ ಅರ್ಥ ಆಗಲ್ವಾ? ಕಲ್ಲು ಹೊಡೆಯುವವರಿಗಿಂತ ಕಲ್ಲು ಹೊಡೆಯಲು ಪ್ರೇರೇಪಿಸುವವರು ಅಸಲಿ ವಿಲನ್ ಅಂತ ನಾನು ಹೇಳ್ತೀನಿ. ಕಲ್ಲು ಹೊಡೆಯುವವನು ವಿಲನ್ ಆದರೆ ಕಲ್ಲು ಹೊಡೆಯಲು ಪ್ರೇರೇಪಿಸುವವನು ಅಸಲಿ ವಿಲನ್. ಆ ಪ್ರೇರೇಪಣೆ ಕೂಡ ಒಂದು ಕಾರಣ ಅಲ್ವಾ? ಪ್ರಚೋದನೆ ಕೂಡ ಒಂದು ಕಾರಣ ಆಗುತ್ತಲ್ವಾ? ಯಾಕೆ? ಅದೇ ಥರ ಮುಸಲ್ಮಾನರು ನಾಳೆ ದೇವಸ್ಥಾನದ ಮುಂದೆ ಹೋಗ್ಬಿಟ್ಟು ಇದೇ ಥರ DJ ಹಾಕಿ ಅಲ್ಲ ಹೋಗ್ಬರಂತ ಕುಣಿದ್ರೆ, ಕೂಗಾಡಿದ್ರೆ ನೀವು ಸಹಿಸ್ತೀರಾ? ಒಂದು ಉತ್ತರ ಕೊಟ್ಬಿಡಿ. ಜೈ ಶ್ರೀರಾಮ್ ಅಂತನೋ, ಜೈ ಭವಾನಿ ಅಂತನೋ, ಜೈ ಶಿವಾಜಿ ಅಂತನೋ ಡ್ಯಾನ್ಸ್ ಮಾಡ್ತೀವಿ, ಕುಣಿತೀವಿ, DJ ಹಾಕ್ತೀವಿ, ಅರ್ಧ ಗಂಟೆ ಅಲ್ಲ 1 ಗಂಟೆ ಬೇಕಾದ್ರೆ ಕುಣಿತೀವಿ. ಮುಸಲ್ಮಾನರು ಕೂಡ ನಮ್ಮ ದೇವಸ್ಥಾನಗಳ ಮುಂದೆ ಹೋಗ್ಬಿಟ್ಟು ಅಲ್ಲಾಹು ಅಕ್ಬರ್ ಅಂತ DJ ಹಾಕ್ಬಿಟ್ಟು ಎಷ್ಟು ಬೇಕಾದ್ರೆ ಕುಣಿಲಿ, ಐ ಡೋಂಟ್ ಕೇರ್ ಅಂತ ಒಬ್ಬ ಅಪ್ಪಗೆ ಹುಟ್ಟಿದಂಥ ಮಾತನ್ನು ಹೇಳಿ ನೋಡೋಣ. BJಪಿಯಿಂದ ಟಿಕೆಟ್ ತೆಗೆದುಕೊಳ್ಳಲು ಯೋಗ್ಯನಲ್ಲದ ಒಬ್ಬ
ವ್ಯಕ್ತಿ ಇದೇ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾರೆ. ಅಲ್ಲಿಂದ ಶುರುವಾಗಿದ್ದು. ಐ ಥಿಂಕ್ ಈ ಸಲದ ಗಣೇಶೋತ್ಸವದಲ್ಲಿ ಕರ್ನಾಟಕದಲ್ಲಿ ಒಂದು ಕಡೆ ಬರೀ ಸೌಹಾರ್ದತೆಯನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಸಂಘರ್ಷವನ್ನು ನೋಡ್ತಾ ಇದ್ದೀವಿ. ಆ ಸೌಹಾರ್ದತೆಯನ್ನು ಸಹಿಸದ ಇಂಥವರು ಪ್ರವೀಣ್ ನೆಟ್ಟಾರು ಕೊಲೆಗೆ ಸಂಬಂಧಪಟ್ಟ ಹಾಗೆ ಆ ಹಂತಕರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಒಂದು ಭಾಷಣ ಮಾಡ್ತಾರೆ. ಪ್ರವೀಣ್ ನೆಟ್ಟಾರು ಮರ್ಡರ್ ಆಯಿತು. ಆ ಮರ್ಡರ್ ಮಾಡಿದಂಥವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು. ಪೊಲೀಸರ ಕೈಯಲ್ಲಿ ಬಂದೂಕನು ಇತ್ತು, ಬಂದೂಕ್ ಒಳಗಡೆ ಕಾಟ್ರಿಜು ಇತ್ತು, ಅದನ್ನು ಟ್ರಿಗರ್ನ ಎಳಿಲಿಕ್ಕೆ ಬೆರಳು ಇತ್ತು, ಎದೆನಲ್ಲಿ ಪೊಲೀಸರು ಗುಂಡಿಗೆನೂ ಇತ್ತು. ಆದರೆ ಆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ BJP ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಅದರ ಮುಂದುವರಿದ ಭಾಗವಾಗಿ ನಾವುಗಳು ಪ್ರತಾಪ್ ಸಿಂಹ ಪ್ರವೀಣ್ ನಿಟ್ಟರ್ ಅವರನ್ನು ಕೊಂದಂತಹ ಹಂತಕರನ್ನು ಎನ್ಕೌಂಟರ್ ಮಾಡೋದೇ ಆದರೆ ಫಾಜಿಲ್ನ ಕೊಂದಂತಹ ಹಂತಕರನ್ನು ಕೂಡ ಎನ್ಕೌಂಟರ್ ಮಾಡಬೇಕಲ್ವಾ? ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡೋಕ್ಕಾಗಲ್ವಲ್ಲ? ಈ ಥರ ನೀವು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಒಂದು ಸೈಡ್ ಮಾತ್ರ ಯಾಕೆ ಯೋಚನೆ ಮಾಡ್ತೀರಾ? ಬಸವರಾಜ ಬೊಮ್ಮಾಯಿ ಮೇಲೆ ಸಿಟ್ಟಿಗೆ, ಯಡಿಯೂರಪ್ಪನ ಮೇಲೆ ಸಿಟ್ಟಿಗೆ ನೀವು ಹೀಗೆಲ್ಲ ಭಾಷಣ ಮಾಡಿಬಿಟ್ಟು ಆ ಸಮುದಾಯವನ್ನು, ಆ ಅಮಾಯಕರನ್ನು ಯಾಕೆ ಬಲಿ ಕೊಡ್ತೀರಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಈ ನಿರುದ್ಯೋಗಿಗಳೆಲ್ಲ ಈಗ ಅರ್ಜೆಂಟಾಗಿ ಉದ್ಯೋಗಿಗಳಾಗಬೇಕು ಅಂತ ಹೊರಟಿದ್ದಾರೆ. ಇವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವ ಆ ಸಮುದಾಯ ಅರ್ಥ ಮಾಡ್ಕೋಬೇಕು. ಇಲ್ಲಿ ಶರಣ ಪಂಪೇಲ್ ಅವರು ಹೇಳಿದಂಥ ಮಾತುಗಳು ಎಷ್ಟು ತಪ್ಪಿದೆಯೋ ಸವಾಲು ಹಾಕಿ ಈ ಘಟನೆಗೆ ಪೆಟ್ರೋಲ್ ಸುರಿಯುವಂಥ ಪ್ರಯತ್ನ ಪಟ್ಟಂಥ ಮೊಹಮ್ಮದ್ ಶರೀಫ್ ಅವರ ತಪ್ಪು ಕೂಡ ಅಷ್ಟೇ ಇದೆ. ಮೊಹಮ್ಮದ್ ಶರೀಫ್ ಅಷ್ಟೇ ತಪ್ಪು ಮಾಡಿದ್ದಾರೆ. ಹಸೇನರ್ ಅಂತ ಯಾವ ಪಾಪ ಆ ಮನುಷ್ಯ ಮಾತಾಡಿಲ್ಲ, ಈ ಮನುಷ್ಯ ಮಾತಾಡಿದ ತುಳು ಆಡಿಯೋ ವೈರಲ್ ಆಗಿದ್ದು. ಅಂತೂ ಪೊಲೀಸರು ಎಲ್ಲ ಕಂಟ್ರೋಲಿಗೆ ತಂದಿದ್ದಾರೆ. ಮೀಡಿಯಾದವರು ದಗ ಅಂತ ಬೆಂಕಿ ಹಾಕ್ತಾರೆ. ದಯವಿಟ್ಟು ಹೇಳ್ತೀನಿ, ಸ್ಟಾಪ್ ಮಾಡಿ. ನಿನ್ನೆ ರಾತ್ರಿ ಸುರತ್ಕಲ್ನ ಕಾಟಿಪಳ್ಳ ಮಸೀದಿ ಮೇಲೆ ಕಲ್ಲು ಹೊಡೆದಿದ್ದಾರೆ. ಆವಾಗ ಅಲ್ಲಿ ಮಂಗಳೂರು ಪೊಲೀಸ್ ಕಮಿಷನರು ಅಲ್ಲಿ ಮಾತಾಡ್ತಿರೋದಂಥ ಒಂದು ವಿಡಿಯೋ ನಾನು ಕೇಳಿಸ್ಕೊಂಡೆ. ಇಲ್ಲಿ ರಾತ್ರಿ ಒಂದು ಸ್ಟಾಪ್ ಕೊಡ್ತೀವಿ, ಬಟ್ ಆದರೆ ಬೇರೆ ಏನು ಇಲ್ಲಿ ನಿಮ್ಮೆಲ್ಲರದು ಕಾಪರೇಷನ್ ಬೇಕು. ನಿಮ್ಮಿಂದ ಯಾವುದು ರಿಯಾಕ್ಷನ್ ಅಂತ ನಾವು ಅರೆಸ್ಟ್ ಮಾಡ್ತೀವಿ ರಾತ್ರಿ. ಬಟ್ ನಿಮ್ಮವರೆಲ್ಲ ಮನೆಗೆ ಹೋಗ್ಲಿ. ನಾವು ಕೂಡ ಈಗ ಎಲ್ಲ ಇಲ್ಲಿ ಇದ್ರೆ ಮತ್ತೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾವು ಇಲ್ಲಿಂದ ಹೋದರೆ ಮಾತ್ರ ಇದು ಮುಂದೆ ಫಂಕ್ಷನ್ ಮಾಡಿ ಆಗ್ತದೆ. ಸೊ ಆಲ್ಮೋಸ್ಟ್ ನಮ್ಮವರು ಐಡೆಂಟಿಫೈ ಮಾಡಿದ್ದಾರೆ. ಒಂದು 2-3 ತಾಸಲ್ಲಿ ಅರೆಸ್ಟ್ ಆಗ್ತಾರೆ. ಆ ವಿಡಿಯೋದಲ್ಲಿ ಅವರು ನೀವು ಹೋಗಿ ನಾವೆಲ್ಲ ಸರಿ ಮಾಡ್ತೇವೆ ಹಿಡಿತೀವಿ ಅಂತ ಎಷ್ಟು ಕಷ್ಟಪಡ್ತಾರೆ ಪೊಲೀಸ್ ಇಲಾಖೆ. ಏನು ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಲ್ಲಪ್ಪ. ಸಂಘರ್ಷದಿಂದ ವಿನಾಶ ಅನ್ನುವಂಥ ಅರ್ಥ ಅವ್ರಿಗೆ ಗೊತ್ತಿದೆಯಲ್ಲ. ಸ್ನೇಹಿತರೆ, ದಯವಿಟ್ಟು ಹೇಳ್ತೀನಿ, ಪ್ರವೋಕ್ ಆಗಬೇಡಿ. ಪ್ರಚೋದನೆ ಮಾಡೋ ನಾನು ಮುಸಲ್ಮಾನ ಆಗಲಿ ಹಿಂದೂ ಆಗಲಿ ಇವ್ರ ಮಾತಿಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನನ್ನ ದೇಶದ ಕಾನೂನಿನ ಮೂಲಕವೇ ಹೋರಾಟ ಮಾಡಿ. ಒಂದು ಹಂತದಲ್ಲಿ ಕಾನೂನಿನಲ್ಲೂ ಕೂಡ ನಮಗೆ ನ್ಯಾಯ ಸಿಗಲ್ಲ ಅಂದರೆ ವೇಟ್. ತಾಳಿದವನು ಬಾಳಿಯಾನು. ಇದನ್ನು ಮಾತ್ರ ತಲೆ ಇಟ್ಕೊಳ್ಳಿ. ಅಹಿಂಸೆ ಒಂದೇ ನಮ್ಮ ಮಂತ್ರ ಆಗಿರಬೇಕು. ಅಹಿಂಸೆ ಮಾತ್ರ ಗೆಲ್ಲುತ್ತೆ. ಅಹಿಂಸೆಯಿಂದನೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆ ರೂಟಲ್ಲೇ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.